ಸರ್, ಈಗ ರಾಜ್ಯದಲ್ಲಿ ಏನೇ ಬೆಲೆ ಏರಿಕೆ ಆದರೂ ಕೂಡ ಅದು ಕೇಂದ್ರ ಸರ್ಕಾರದ ಹೊಣೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅವ್ರಿಗೆ ನಾಚಿಕೆ ಆಗಬೇಕು. ಸೆಸ್ ಹಾಕಿದ್ದಾರಲ್ಲ ಇದಕ್ಕೆ, ಯಾವುದೋ ಟೋಲ್ಗಳಿಗೆ 5% ಕೇಂದ್ರ ಸರ್ಕಾರನ, ನೀವು ಇದಕ್ಕೆ ಪೆಟ್ರೋಲ್ಗೆ ಹಾಕಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನ, ಬೇರೆ ಬೇರೆ ನೀವು ರೈಟ್ ಜಾಸ್ತಿ ಮಾಡಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನ, ಹೆಣ್ಣೆ ಹೊಡಿತಾರಲ್ಲ ಎಣ್ಣೆ ಹೊಡಿಯೋರಿಗೆ ಎದ್ವಾತೋದು ಹಾಕಿದ್ದಾರೆ ಅದು ಕೇಂದ್ರ ಸರ್ಕಾರನ. ಕೇಂದ್ರ ಸರ್ಕಾರ ಯಾವುದಾದ್ರು ಒಂದು ಮಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ನಾರಂಶ ಇರ್ತದೆ. ಆ ನಾರಂಶದಲ್ಲಿ ಭಾರತ ಸರ್ಕಾರ ಕೆಲಸ ಮಾಡ್ತದೆ. ನಿಮಗೆ ಗೊತ್ತು, ಗುರಿ ಏನೂ ಇಲ್ಲ, ಹುಚ್ಚು ಮದುವೆಯಲ್ಲಿ ಉಂಡೋನೇ ಜಾಣ. ಯಾರ್ಯಾರು ಯಾವ್ಯಾವ ರೀತಿ ಬರೆ ಹಾಕಿ ಅನ್ಯಾಯ ಮಾಡಬೇಕು ಎಲ್ಲವನ್ನು ಮಾಡಿ ಮತ್ತು ಭಾರತ ಸರ್ಕಾರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡಾದರೂ ಕಲ್ತ್ಕೊಡ್ರಿ ಅನ್ನೋ ಮಾತನ್ನು ನಾನು ಈ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಭಟನೆ ಬೇರೆ ಇದೆ ಅವರು ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ. ಅಲ್ಲ, ಒಂದು ನಿಮಿಷ ತಾಳಪ್ಪ, ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಎಲ್ಲರೂ ಉಂಟೇನ್ರಿ ಇಷ್ಟೊಂದು ಗೊಂದಲ? ಯಾವ್ಯಾವುದೋ ನೀವು ಯೋಜನೆಗಳನ್ನು ಭಾಗ್ಯಗಳನ್ನು ಕೊಟ್ಟು ಆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಬಡವ್ರಿಗೆ ನೀವು ಆ ಬಡವ್ರ ಮನೆಯಲ್ಲೂ ನೆಮ್ಮದಿ ಹಾಳು ಮಾಡಿದ್ದೀರಿ. 2,000 ಕೊಡ್ತೀನಂತ 20 ರೂಪಾಯಿಗೆ ಸಿಗ್ತಾಯಿದೆ ಎಣ್ಣೆ, 250 ರೂಪಾಯಿ ಆಗಿದೆ. ಇಂಥದಕ್ಕೆ ನೀವು ಜಾಸ್ತಿ ಮಾಡಿಲ್ಲ, ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಮ ಆಕಾರ, ನಿಮ್ಮ ದಹ ಇವತ್ತಿಗೂ ಹಿಂಗಿಲ್ಲ. ಅದಕ್ಕೆ ಬಿಟ್ಟು ಬೆಂಗಳೂರಿನಂಥ ದೊಡ್ಡ ನಗರ, ಬೇರೆ ಬೇರೆ ನಗರಗಳಲ್ಲಿ ಒಂದು ಅಡಿಗೆ ನೀವು ಟ್ಯಾಕ್ಸ್ ಹಾಕ್ತಾಯಿದ್ದೀರಿ. ಕಸ ತೆಗೆಯೋದಕ್ಕೂ ನೀವು ಟ್ಯಾಕ್ಸ್ ಹಾಕ್ತಾಯಿದ್ದೀರಿ. ನಿಮ್ಮ ಸರ್ವೀಸ್ ಏನು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದ್ದೀರಿ? ಒಡಂಬಡಿಕೆಯಿಂದ ನೀವು ಕೆಲಸ ಮಾಡ್ತೀರಾ? ಎಷ್ಟು ಜನ ಮಂತ್ರಿಗಳಿದ್ದೀರಿ? ಎಷ್ಟು ಜನ ನೀವು ಕುಳಿತುಕೊಂಡು ಒಟ್ಟಿಗೆ ಸೇರಿ ಇಂಥ ಏನು ಸಮಸ್ಯೆಗಳಿದೆ, ಜಟಿಲವಾದ ಭಾವನೆಗಳಿವೆ, ಸಮಸ್ಯೆಗಳಿದೆ ಬಗೆಹರಿಸೋದಕ್ಕೆ ಚಿಂತನೆ ಮಾಡಿದ್ದೀರಾ? ಯಾವುದಾದ್ರು ಒಂದು ಟೀಮ್ ವರ್ಕಾಗಿ ಕೆಲಸ ಮಾಡಿದ್ದೀರಾ? ಯಾರು ಏನು ಹೇಳ್ತಾರೋ ಅದು 4 ಜನ ಸುತ್ತಕೊಂಡು ಎಲ್ಲ ಒಂದು ಕಡೆ ಗುಂಪುಗಾರಿಕೆ ಮಾಡಿ ಇದನ್ನು ರಾಜ್ಯದ ಜನರ ಎಲ್ಲ ಒಂದು ಕಡೆ ನೆಮ್ಮದಿಯನ್ನು ಹಾಳು ಮಾಡ್ತಾಯಿದ್ದೀರಿ. ರಾಜ್ಯದ ಜನರ ಬೊಕ್ಕಸವನ್ನು ಖಾಲಿ ಮಾಡಿ ನಿಮ್ಮ ಬೊಕ್ಕಸ ನೀವು ಖಾಲಿ ಮಾಡ್ಕೊಂಡ್ರಿ. ಜನರ ಮೇಲೆ ಬೊಕ್ಕಸವನ್ನು ತುಂಬೋದಕ್ಕೆ ಅನಾವಶ್ಯಕವಾಗಿ ನೀವು ಟ್ಯಾಕ್ಸ್ಗಳನ್ನು ಹಾಕಿ ಅವರಿಗೆ ನೆಮ್ಮದಿಯನ್ನು ಹಾಳು ಮಾಡ್ತಾಯಿದ್ದೀರಿ. ಇದು ನಿಮಗೆ ಸರಿಯಾದದ್ದಲ್ಲ. ಇದನ್ನು ದಯವಿಟ್ಟು ಕೂಲಂಕುಷವಾಗಿ ನೀವು ಚರ್ಚೆ ಆಗಬೇಕಾಗಿದೆ. ಇನ್ನೂ 3 ವರ್ಷ ಇರಬೇಕು ಸಿದ್ದರಾಮಯ್ಯನವರು ಅಂತ ಅವರು ಹೇಳ್ತೀರಿ, ನೀವು ಹೇಳ್ತೀರಿ. ನೀವು ಇರಬೇಕಾದ್ರೆ ಜನರಿಗೆ ನೀವೇನೊಂದು ಮ್ಯಾಂಡೇಟ್ ಕೊಟ್ರಿ, ಅದರ ಒಂದು 1% ಅವ್ರು ನಡ್ಕೊಡ್ರಪ್ಪ. ಇಲ್ಲಾಂದರೆ ಭಗವಂತ ನಿಮ್ಗೆ ಕ್ಷಮಿಸೋಲ್ಲ, ನಿಮ್ಗೆ ತೊಂದರೆ ಆಗ್ತದೆ. ನೆಮ್ಮದಿ ಹಾಳು ನೀವು ನೆಮ್ಮದಿ ಹಾಳು ಮಾಡ್ಕೋತೀರಾ, ರಾಜ್ಯದ ಜನರನ್ನು ಕೂಡ ನೆಮ್ಮದಿ ಹಾಳು ಮಾಡೋದಕ್ಕೆ ಕಾರಣೀಭೂತರಾಗ್ತೀರಾ.